ನಾನೀಗ ಫ್ರಂಟ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಹಿಂದೆ ಬ್ಯಾಕ್ ಕಟ್ ಮಾಡುವಾಗ ಫ್ರಂಟು ಮುಂದಿನ ವಿಡಿಯೋದಲ್ಲಿ ಕಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಂತ ಹೇಳಿದ್ದೆ. ಈಗ ಫ್ರಂಟನ್ನು ನಾನು ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಮಾರ್ಕ್ ಮಾಡಿ ಎಲ್ಲನೂ ಬರೆದಿದ್ದೀನಿ ಸ್ನೇಹಿತರೆ. ಇದೇ ರೀತಿ ಯಾವ ರೀತಿ ಕಟ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನಾನು ಫ್ರಂಟನ್ನು ಎಲ್ಲ ಮಾರ್ಕ್ ಮಾಡಿದ್ದೀನಿ. ಮೇಲ್ಗಡೆ ಶೋಲ್ಡರ್ ಬಂದ್ಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಬ್ಯಾಕ್ ಏನಿದೆಯೋ ಅದೇ ರೀತಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಫ್ರಂಟ್ ಡೀಪ್ ಬಂದ್ಬಿಟ್ಟು 6.5 ಇದೆ ಸ್ನೇಹಿತರೆ. ಫ್ರಂಟ್ ನೆಕ್ ಬ್ರಾಡ್ ಬಂದ್ಬಿಟ್ಟು 2.25 ಸೇಮ್ ಆ್ಯಸ್ ಇಟ್ ಈಸು. ಬ್ಯಾಕಿಗೆ ಏನು ಇಟ್ಟಿತ್ತು ಫ್ರಂಟ್ಗೂ ಅದೇ ರೀತಿ 2 ಕಾಲನ್ನು ಇಟ್ಟಿದ್ದೀನಿ. ಮತ್ತು ಕೆಳಗಡೆ ಬ್ರಾಡ್ ಸಹ 2.5 ಇಟ್ಟಿದ್ದೀನಿ. ಬ್ಯಾಕಿಗೆ ಬ್ಯಾಕ್ ಡೀಪು ಇಟ್ಟಾಗ 2.5ನೇ ಇಟ್ಟಿದ್ದೆ. ಫ್ರಂಟ್ ಡೀಪ್ಗೂ 2.5ನೇ, ಬ್ಯಾಕ್ ಕೆಳಗಡೆ ಡೌನಲ್ಲಿ 2.5ನೇ ಇದು ಮಾಡ್ಕೊಂಡಿದ್ದೀನಿ. ಹಾಗೆ ಕ್ರಾಸ್ ಮಾಡಿದ್ದೀನಿ, ಕ್ರಾಸ್ಗೆ ಮಾರ್ಕ್ ಮಾಡಿದ್ದೀನಿ. ಮೇಲೆ ಆರ್ಮಲ್ ಡಾಟು ಸೇಮ್ 4.25 ಇತ್ತು, ಅದರಲ್ಲಿ 4.25 ಇತ್ತು. ಅದೇ ರೀತಿ 4.25ನೇ ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡ್ಕೊಂಡು ನಾನು ರೌಂಡ್ಗೆ ಡಾಟ್ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮತ್ತು ಫ್ರಂಟ್ ಶೇಪ್ ಹೇಗೆ ತೆಗೆಯೋದು ಅಂತ ಹೇಳ್ಬಿಟ್ಟು ಅದರಲ್ಲೇ ಡಾಟ್ ಮಾರ್ಕನ್ನು ಮಾರ್ಕ್ ಮಾಡಿದ್ದೀನಿ. ಮತ್ತು ಬೊಪ್ಪು ಪಾಯಿಂಟ್ಗಳನ್ನ ಹೇಗೆ ಮಾರ್ಕ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. 4 ಡಾಟ್ಗಳನ್ನು ಮಾರ್ಕ್ ಮಾಡಿದ್ದೀನಿ. ಮತ್ತು ಬೆಲ್ಟ್ ಕ್ರಾಸ್ ಬಂದ್ಬಿಟ್ಟು ನಾನು 2.5 ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಸೈಡ್ ಕ್ರಾಸ್ ಬಂದ್ಬಿಟ್ಟು 1.5 ಇಟ್ಕೊಂಡಿದ್ದೀನಿ. ಆ 1.5ಗೆ ಎಲ್ಲಿ ಮಾರ್ಕ್ ಮಾಡಿದ್ದೀನೋ ಅಲ್ಲೇವರೆಗೂ ಈ ಥರ ಕ್ಲೀನಾಗಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಇದು 2.5. ಇದರಿಂದ ಹೀಗೆ ಮಾರ್ಕ್ ಮಾಡಿ ಇಲ್ಲಿ ನಾನು 1.5 ಮಾರ್ಕ್ ಮಾಡಿರೋದಕ್ಕೆ ತಗೊಂಡೋಗಿ ಸೇರಿಸಿದ್ದೀನಿ. ಮತ್ತು ಈ 2 ಕಾಲನ್ನು ಏನಕ್ಕೆ ಮಾರ್ಕ್ ಮಾಡಿದ್ದೀನಿ ಅಂದರೆ ಈ ಸೈಡ್ ಡಾಟು ಇಲ್ಲಿಗೆ, ಈ ಸೈಡ್ ಡಾಟಿಗೋಸ್ಕರವಾಗಿ ನಾನು ಈ 2 ಕಾಲು ಎಲ್ಲಿ ಮಾರ್ಕ್ ಮಾಡಿದ್ದೀನೋ ಅಲ್ಲಿಂದ ಈ ರೀತಿ ಸೈಡ್ ಡಾಟನ್ನು ಹಿಡಿಯೋದಕ್ಕೆ ನಾನು ಮಾರ್ಕ್ ಮಾಡಿದ್ದೀನಿ ಸ್ನೇಹಿತರೆ. ಮತ್ತು ಸೈಡ್ ಮಾರ್ಜಿನ್ಗೋಸ್ಕರವಾಗಿ 1.25 ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಜಾಸ್ತಿ ಬರುತ್ತೆ ಸ್ನೇಹಿತರೆ 1.25ಗಿಂತ. ಯಾಕಪ್ಪ ಅಂದರೆ ನಾವು ಕೆಳಗಡೆ ಈ ಡಾಟ್ ಹಿಡಿಬೇಕಾದ್ರೆ ಮಾರ್ಜಿನ್ ಬಟ್ಟೆ ಕೂಡ್ಕೊಳ್ಳೋದ್ರಿಂದ ಇಲ್ಲಿ ನಾನು ಈ ಡಾಟ್ಗೋಸ್ಕರವಾಗಿ ಸೆಂಟ್ರ್ ಗೆರೆ ಬಂದ್ಬಿಟ್ಟು ಆ ಕಡೆ ಈ ಕಡೆ 1 ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟೋಟಲ್ 2 ಇಂಚು ಮಾರ್ಕ್ ಮಾಡ್ಕೊಂಡು ಈ ರೀತಿ ಡಾಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ 4 ಡಾಟ್ಗಳ ಮಧ್ಯೆ ಇರೋದೇ ಸೆಂಟ್ರ್ ಪಾಯಿಂಟ್.